ಈಗ ಜ್ಞಾನಫಲ ವಿಭಾಗ ಅಲ್ವೇ? ಯಾವ ವಿಚಾರದ ಕುರಿತು ಗುರುಜಿ ತಿಳಿಸ್ಕೊಡ್ತಾರೆ ಕೇಳೋಣವಾ ಗುರುಜಿ? ಈ ಜ್ಞಾನಫಲದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೋಬೇಕು ಅಂತ. ಇದು ನಾವು ಕೊಡೋದಲ್ಲ, ಪ್ರಕೃತಿ ಮುಖಾಂತರವಾಗಿ ಬಂದಿರತಕ್ಕಂಥದ್ದು, ದೈವತತ್ವವಾಗಿ ಬಂದಿರತಕ್ಕಂಥದ್ದು, ಸನಾತನ ಧರ್ಮದ ಮೌಲ್ಯಗಳ ಮುಖಾಂತರ ಬಂದಿರತಕ್ಕಂಥದ್ದು. ಜ್ಞಾನಫಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತು ಜ್ಞಾನವನ್ನ ಹೆಚ್ಚಿಸ್ಕೋಬೇಕು, ಅದಕ್ಕೆ ಜೊತೆಗೆ ಸಾರಬೇಕು. ನೀವೇ ಇಟ್ಕೊಂಡ್ರೆ ಪ್ರಯೋಜನವೇನು? ಅದನ್ನ ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಕಾಪಾಡಿಕೊಳ್ಳಬೇಕು. ಆದರೆ ಆ ಸಂಸ್ಕಾರಗಳು ಹೇಗೆ ಬಂತು? ಹಳೆಯದಾಗಿಂದ ಬಂದಿರತಕ್ಕಂಥ ಸಂಸ್ಕಾರಗಳನ್ನ ಮುಂದಿನ ಪೀಳಿಗೆಗೆ ಹೇಗಿತ್ತು ಏನು ಅಂತ ತೋರಿಸ್ಕೊಳ್ಳೋಕೆ ಆ ಒಂದು ಜ್ಞಾನಫಲ. ಜ್ಞಾನಫಲ ಯಾರೋ ಸುಬ್ರಹ್ಮಣ್ಯ ಅಲ್ವೇ? ಅಂತ ಒಂದು ತೇಜಸ್ಸು ವರ್ಚಸ್ಸನ್ನ ನಾಳಿನ ದಿವಸ ಏನು ಕನಕ ಜಯಂತಿ. ಅಂದ್ರೆ ಈ ಕನಕದಾಸರ ಜಯಂತಿ ಯಾವ ಕಾಲಕ್ಕೆ ಬಂತು? ಎಲ್ಲಾ ಮನುಷ್ಯನು ದೂರ ದೂರ ಅಂತಾಗ ದೂಷಿಸ್ತಾ ಇರ್ತಾನೆ. ನೀನ್ ಕೀಳ್ ಜಾತಿ ಅನ್ಕೊಣ, ನೀ ಮೇಲ್ ಜಾತಿ ಅನ್ಕೊಣ. ಈ ಜಾತಿ ವರ್ಗದವನ್ನ ಪ್ರತಿಪೂರ್ವಕವಾಗಿ ತಳ್ಳಿ ಹಾಕಬೇಕು. ಮನುಷ್ಯ ಜೀವನದಲ್ಲಿ ಇರೋದೇ ಜಗತ್ತಲ್ಲಿ ಎರಡು ಜಾತಿ, ಒಂದು ಗಂಡು ಒಂದು ಹೆಣ್ಣು. ಭಗವಂತ ಯಾರು ಗೊಲಿತಾನೆ? ಹೊರಭಾಗದಲ್ಲಿರತಕ್ಕಂಥ ಮೇಲ್ಜಾತಿ ಕೀಳ್ಜಾತಿ ಅಂತ ನೋಡಲ್ಲ ಅವನು. ಸರ್ವದಾ ನಿತ್ಯ ಕಲ್ಯಾಣದಲ್ಲಿ ಯಾರು ಒಂದು ಮನಸ್ಫೂರ್ತಿಯಾದ ಭಕ್ತಿಯನ್ನು ಕೊಡ್ತಾನೆ ಅವನಿಗೆ ಮಾತ್ರ ಒಲಿತಾನೆ. ಅದಕ್ಕೆ ಅಂತ ಒಂದು ಮನಸ್ಫೂರ್ತಿಯಾದ ಭಕ್ತಿಯನ್ನ ಭಗವಂತನ ಕೊಡಬೇಕಾದ್ರೆ ನೀವು ಇನ್ಮೇಲೆ ಯಾವ ಕಾಲಕ್ಕೂ ಯಾರಿಗೂ ಜಾತಿ ನಿಂದನೆ ಮಾಡಬೇಡಿ. ಯಾಕೆ ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಸ್ಕೂಲ್ಗಳಲ್ಲಿ ತಾಯಿಂದ್ರೆ ಹೇಳ್ಕೊಡ್ತಾರೆ, ಅವ್ನ ಪಕ್ಕ ಕೂತ್ಕೊಬಿಡು. ಇದು ಸ್ವಾಭಾವಿಕ ಅನ್ಕೋಬಹುದು, ಅಥವಾ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿದೆ ಅಂತ ಅನ್ಕೋಬಹುದು, ಅಥವಾ ಯಾವ ಕಾಲಕ್ಕೂ ಅವಳ ಮನಸ್ಸಿಗೆ ರೂಢಿನೋ ಅದೊಂಥರ. ಕೆಲವರು ಏನು ಅಂದ್ರೆ ಅದು ಮೇಲಿಂದ ಬಂದ್ಬಿಟ್ಟಿರುತ್ತೆ. ನಾನು ಪ್ರೆಸ್ಟೀಜಿಯಸ್ ಆಗಿ ಜಾತಿಯಾಗಿ ಹುಟ್ಟಿದ್ದೀನಿ, ನಾನು ಕೀಳ್ ಜಾತಿಯಲ್ಲೇ ಹುಟ್ಟಿದ್ದೀನಿ ಅನ್ನೋದೆಲ್ಲ ಬಿಟ್ಟುಬಿಡಿ. ದಯವಿಟ್ಟು ಈ ವರ್ಗದವರನ್ನ ಯಾವ ಕಾಲಕ್ಕೂ ಬಿಟ್ಟುಬಿಟ್ಟು ನಿಜವಾದ ಸಂಸ್ಕಾರವನ್ನಾಗಿ ಇಟ್ಕೊಳ್ಳತಕ್ಕಂಥದ್ದು ಮನಸ್ಸಿನ ಮೇಲೆ, ಅದು ಮಕ್ಕಳ ಮನಸ್ಸಿನ ಮೇಲೆ, ಚಿಕ್ಕ ಚಿಕ್ಕ ಮುದ್ದ ಮಕ್ಕಳು ಅವರಿಗೆ ಯಾವ ಕಾಲಕ್ಕೂ ಬೀರಬಾರದು. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ಗಂಡು ಹೆಣ್ಣು ಅನ್ನೋ ಭಾವನೆ ಗೊತ್ತಿರಲ್ಲ. ಸಣ್ಣ ಸಣ್ಣ ಮುಗ್ಧ ಮನಸ್ಸುಗಳು, ಅದರಲ್ಲಿ ನೀನು ಅವ್ನ ತಟ್ಟೆ ಮುಟ್ಬೇಡ, ಇವನ್ ಲೋಟ ಮುಟ್ಬೇಡ, ಅಲ್ಲಿ ಪಕ್ಕದಲ್ಲಿ ಕೂತ್ಕೋಬೇಡ, ಅವನ ಪಕ್ಕದಲ್ಲಿ ಕೂತ್ಕೊಂಡ್ರೆ ಏನಾದ್ರೂ ಆಗ್ಬಿಟ್ರೆ, ಹೀಗೆಲ್ಲ ಮಾಡಿದೇನಾಗತ್ತೆ ಆ ಮಕ್ಕಳ ಮೇಲೆ ಬೇರೆ ಸಂತೋಷವಾಗಿ ಆಡ್ಕೊಂಡಿರೋರ ಮೇಲೆ ಕೂಡ ಏನೋ ಒಂದು ಮನಸ್ಸಿಗೆ ಆಗಿಂದಾನೇ ಪರಿಣಾಮ ಬೀಳ್ಬಿಡ್ತೀರ. ಅದಕ್ಕೆ ನೀವುಗಳು ಏನ್ ಮಾಡಬೇಕು? ಪ್ರತಿಪೂರ್ವಕವಾಗಿ ಪ್ರತಿಯೊಬ್ಬ ಮನುಷ್ಯನು ಹೀಗೆ ಕೃಷ್ಣ ಅಂದ್ರೆ ಏನು? ಆ ಕಾಲಕ್ಕೆ ಕೃಷ್ಣ ಅಂದ್ರೇನೆ ಕುಟಿಲ, ಎಲ್ಲ ಮನಸ್ಸಿನ ಪರಿವರ್ತನೆ ಮಾಡತಕ್ಕಂಥವನೇ ಕೃಷ್ಣ ಪರಮಾತ್ಮ. ಅದಕ್ಕೆ ನೀವೇನ್ ಮಾಡಬೇಕು? ಇಂಥ ಒಂದು ಕನಕದಾಸ ಜಯಂತಿಯಲ್ಲಿ ನಾವು ಸ್ಮರಣೆ ಮಾಡಿಕೊಂಡಾಗ ಕೃಷ್ಣನೇ ಬಾಗಲ್ ತೆಗೆದ, ಕೃಷ್ಣನೇ ಆ ಕಡೆ ಇದ್ದವನು ಈ ಕಡೆ ತಿರುಗಿಬಿಟ್ಟ. ಒಳಭಾಗದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರು ಬಿಟ್ರು ಅಂತಕ್ಕಂಥವ್ರಿಗೆ ದೂಷಿಸ್ತಾ ಇದ್ರು. ಆದ್ರೆ ಅನಾಥೋ ದೈವರಕ್ಷಕ ಅಂತ ಹೊರಭಾಗದಲ್ಲಿ ಕನಕದಾಸರು ಕೃಷ್ಣ ಅಂತ ಬಾಯಿ ಬಿಟ್ಟು ಕರೆದ ತಕ್ಷಣ ಹೊರಭಾಗದಲ್ಲಿ ಬಂದೋ ಇಲ್ವೋ? ಇಂಥ ಒಂದು ತೇಜೋ ವರ್ಚಸ್ಸಿಗೆ ಪ್ರತಿಯೊಬ್ಬ ಮನುಷ್ಯ ನಾವು ಬದುಕಿರೋದೇ ಜೀವನ ಪರ್ಯಂಶ. ಅದಕ್ಕೋಸ್ಕರ ಹೇಳೋದು ಎಲ್ಲ ಮಡಿ ಆಚರಣೆ ನಮಗೋಸ್ಕರ, ಮನಸ್ಸಲ್ಲಿ ಶುದ್ಧೀಕರಣ. ಅದಕ್ಕೆ ಹೇಳ್ತಾರೆ, ಹಸು ಹಾಲು ಕುಡಿಯಕ್ಕೆ ಮೊದಲು ಅದು ಆಕಳೆಂಜಲು, ನೀರು ಕುಡಿಯಕ್ಕೆ ಮೊದಲು ನಾವು ಅದು ಮೀನೆಂಜಲು, ನಾವು ಹೇಳೋ ಮಂತ್ರವೆಲ್ಲ ಬಾಯಂಜಲು, ಹಣ್ಣುಗಳು ಯಾವ ತಿಂತೀವೋ ನಾವು ಉಗಿದು ಬೀದಿರೋ ಬೀಜ ಬಂಜಿಲು. ಅದಕ್ಕೋಸ್ಕರ ದೇವರು ಕೇಳೋದು ನಿರ್ಮಲವಾದ ಭಕ್ತಿ ಶ್ರದ್ಧೆ. ಆದ್ರೆ ಒಳಭಾಗದಲ್ಲಿ ಇರ್ತಕ್ಕಂಥದ್ದೇನೋ ಮನಸ್ಸು. ಆ ಕಲ್ಮಶ ಮಾಡ್ಕೋಬೇಡಿ, ಮನಸ್ಸನ್ನ ಶುದ್ಧೀಕರಣ ಪಡಿಸ್ಕೊಂತಾ ಇರಿ. ಹೇಗೆ ಪಡಿಸ್ಕೊಂತೀರಾ? ದೇವರ ನಾಮಗಳು. ಅದಕ್ಕೆ ಮೊದಲಿಂದ ಹೇಳ್ಕೊಂಡ್ಬಂದಿರೋ ಮಂತ್ರಗಳನ್ನ ಯಾರಾದರೂ ಹೇಳ್ತಾ ಇದ್ದೀರಾ? ಯಾತ್ರೆಗೆ ಹೋಗ್ತಾ ಇದೀವಿ, ಲೋಕಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ? ಏನೂ ಮಾಡ್ತಾ ಇಲ್ಲ. ನಿಮ್ ಪಾಡಿಗೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ಯಾರು ಮಾಡೋರು? ಅದಕ್ಕೆ ಎಲ್ಲರೂ ಸೇರಿ ಮಾಡತಕ್ಕಂಥದಕ್ಕೆ ಏನೋ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ಶಕ್ತಿ ಅಂದ್ರೆ ಪರಾಶಕ್ತಿ. ಈ ಒಂದು ತೇಜಸ್ಸಿನ ವರ್ಚಸ್ಸನ್ನ ಯಾವ ಕಾಲಕ್ಕೂ ಅವಾಗ ನೀವು ಭಗವಂತನ ಕ್ಷೇತ್ರದಲ್ಲಿ, ಭಗವಂತನ ದೇವಸ್ಥಾನದಲ್ಲಿ ಆ ದೀಪಗಳು ಹಚ್ಚಬೇಕಾದ್ರೆ ಸುಮ್ಮನೆ ಹಚ್ಚೋದಲ್ಲ ದೀಪಗಳನ್ನ. ಭಗವಂತ, ನಾನೀಗ ದೀಪವನ್ನು ಬೆಳಗ್ತಾ ಇದ್ದೀನಿ, ನಿನಗೆ ಕತ್ಲಲ್ಲಿ ಇರ್ತಕ್ಕಂಥವನ್ನು ಬೆಳಗ್ತಾ ಇದ್ದೀನಿ, ನೀನು ಜಗತ್ತನ್ನೆಲ್ಲ ನೋಡ್ಕೊಂತಿದೀಯ, ಸಂತೋಷ. ಆದ್ರೆ ನನ್ನ ಕುಟುಂಬ ನೋಡ್ಕೊಳ್ಳೋದು ನಿನಗೆ ಜವಾಬ್ದಾರಿ, ಗೊತ್ತೇ ಇದೆಯಪ್ಪ ಅಂತ ಹೇಳಿ ಆ ಸ್ಮರಣೆಯನ್ನು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಪ್ರತಿಯೊಬ್ಬರು ಧರ್ಮವಾಗಿ ನಿಷ್ಠೆಯಾಗಿ ನಡ್ಕೊಳ್ಳಿ. ಆ ಒಂದು ದೈವ ತತ್ವ ನಿಮ್ಮಲ್ಲಿ ಇರಲಿ. ಯಾವ ಕಾಲಕ್ಕೂ ಮುಗ್ಧ ಮನಸ್ಸಿಗೆ ಮುಂದಿನ ಪೀಳಿಗೆಗಳಿಗೆ ಏನು ಎತ್ತ ಅಂತ ನಮ್ಮ ಸಂಸ್ಕಾರಗಳು ತಿಳಿಸ್ಕೊಡಿ. ಇದೇ ಮುಖಾಂತರವಾಗಿ ಯಾವ ಕಾಲಕ್ಕೂ ವೇದವಾಕ್ಯವಾಗಿ ಪರಿವಾಕ್ಯವನ್ನ ಮಾಡ್ಕೋಬೇಕು. ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಬೆಳಿಬೇಕು. ಅದಕ್ಕೋಸ್ಕರ ಎಲ್ಲಾ ಧರ್ಮ, ಎಲ್ಲ ವರ್ಗ, ಎಲ್ಲ ಜಾತಿ ಜನಾಂಗಗಳು ಒಂದೇ ಅನ್ನೋ ಮನೋಭಾವದಲ್ಲಿ ಜೀವನ ಪರ್ಯಂತ ನಾವಿರಬೇಕು. ಯಾರು ಹುಟ್ಟುತ್ತಾ ಬೋರ್ಡ್ ಹಾಕೊಂಬರಲ್ಲ, ನಾವು ಹಿಂಗೆ ಬಂದ್ವಿ ಹಂಗೆ ಬಂದ್ವಿ ಅಂತ. ಆಚರಣೆ ಸಂಸ್ಕಾರ ನಮ್ಮನ್ನು ಹಾಗೆ ಚೇಂಜ್ ಮಾಡುತ್ತೆ ಅಷ್ಟೇ ವಿನಃ ಲೋಕವೆಲ್ಲ ಸುಭಿಕ್ಷವಾಗಿರಕ್ಕೆ ಪ್ರತಿಯೊಬ್ಬ ಮನುಷ್ಯ ಮಾಡ್ತಕ್ಕಂಥ ವಿಧಾನಗಳ ಏನೇನೋ ಎತ್ತ ಅಂತ ಹೇಳಕ್ಕೆ ಏನ್ ಮಾಡಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ. ಗುರುಜಿ, ನೀವು ಇವತ್ತು ತಿಳಿಸ್ಕೊಟ್ರಿ ನಮ್ಗೆ ಜಾತಿ ಎಂಬ ಈ ಒಂದು ಪಿಡುಗನ್ನ ನಾವು ದೂರ ಮಾಡಬೇಕು, ಅದನ್ನ ತೊರೆದು ಬಾಳಿದ್ರೇನೆ ನಾವು ಒಂದು ಹುಟ್ಟಿದ್ದಕ್ಕೂ ಸಾರ್ಥಕತೆ ಅಂತ ಹೇಳಿದ್ದೀರಾ ಗುರುಜಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು.